ಹೇಳಿದ್ರು ಈ ಥರ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಎಲ್ಲ ಚೆನ್ನಾಗಿರ್ತದೆ, ಬರ್ಡ್ಸ್ ಬಗ್ಗೆ ಮತ್ತು ಅನಿಮಲ್ಸ್ ಬಗ್ಗೆ ನೀವು ಲರ್ನ್ ಮಾಡ್ಬೋದು, ಅದರಿಂದ ನೀವು ಎಲ್ಲ ತಿಳ್ಕೊಂಡು ಮುಂದೆ ನೀವು ಒಂದು ಸ್ಟೇಜಿಗೆ ಹೋದಾಗ ಚೆನ್ನಾಗಿ ನೀವು ಇಂಪ್ರೂವ್ ಆಗ್ಬೋದು ಅಂತ ಹೇಳಿದರು. ಸೊ ನಾವು ರೆಡಿ ಆದ್ವಿ ಬರೋಣ ಅಂತ ಹೇಳಿ ಸರ್ ಕರ್ಕೊಂಡು ಬಂದರು. ನಮಗೆ ಕರ್ಕೊಂಡು ಬಂದಾಗ ಫಸ್ಟಿಗೆ ಏನಿರುತ್ತೋ ಅದೆಲ್ಲ ನಮ್ಗೆ ಕ್ಯೂರಿಯಾಸಿಟಿ ಭಾಳ ಅಲ್ಲ, ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಕರ್ಕೊಂಡು ಬಂದಾಗ ನಾವು ನೋಡಿದ್ವಿ, ಫುಲ್ ಖುಷಿ ಆಯಿತು. ಸರ್ ಎಲ್ಲ ಹೇಳಿದ್ರು, ನಮಗೆ ಫುಲ್ ಖುಷಿ ಆಯಿತು. ಬಂದ ಮೇಲೆ ಎಲ್ಲ ಹೆಂಗೆ ಎಷ್ಟು ನಮಗೆ ಇದುವರೆಗೂ ಗೊತ್ತಿದ್ದಿದ್ದಿಲ್ಲ, ಜಾಸ್ತಿ ಹಾರ್ಟ್ ಇರೋದು, ಬ್ರೈನ್ ಹೊಟ್ಟಿರೋದು. ಆಮೇಲೆ ಸರ್ ಈಗ ನಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು, ಒಂದೊಂದು ಕಡೆ ಹೋಗಿರ್ತೀವಿ, ನೋಡ್ತೀವಿ, ಬರ್ತೀವಿ ಅಷ್ಟೇ, ಮತ್ತು ಅದ್ರ ಬಗ್ಗೆ ಲರ್ನ್ ಮಾಡೋದಿಲ್ಲ. ಹಾಗೆ ಎಕ್ಸ್ಪ್ಲೇನ್ ಮಾಡೋದನ್ನು ಮೇನ್ ಪಾಯಿಂಟ್ ಇರುತ್ತೆ. ಒಂದೊಂದು ಸೈಡ್ ಹೋಗಿರ್ತೀವಿ, ಎಕ್ಸ್ಪ್ಲೇನೇ ಮಾಡಲ್ಲ. ಸೊ ಥ್ಯಾಂಕ್ ಯು ಸರ್ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ನಮಗೆ. ಐ ಥ್ಯಾಂಕ್ ಯು ಸರ್ ಆಲ್ಸೋ. ಅವರು ನಮಗೆ ಕರ್ಕೊಂಡು ಬಂದೆ, ಅವ್ರು ಕರ್ಕೊಂಡು ಬಂದರೆ ನಮ್ಗೆ ಗೊತ್ತೇ ಆಗ್ತಿದ್ದಿದ್ದಿಲ್ಲ ಈ ಥರ ಐತಿ ಅಂತ ಹೇಳಿ. ಕರ್ನಾಟಕದೊಳಗೇನೆ ಇದು ಐತಿ ಅನ್ನೋದು ನಾವು ಕರ್ನಾಟಕದಾಗ ಇದು ಗೊತ್ತಿದ್ದಿದ್ದಿಲ್ಲ, ಕರ್ನಾಟಕದಾಗ ಐತಿ ಅಂತ ಹೇಳಿ. ಮತ್ತು ಬಂದು ನೋಡಿದ್ವಿ ಫ್ಲೈಯಿಂಗ್, ನಮ್ಗೆ ಇದುವರೆಗೂ ಫ್ಲೈಯಿಂಗ್ ಸ್ಪಿರಲ್ ಗೊತ್ತಿದ್ದಿದ್ದಿಲ್ಲ. ಇಲ್ಲಿ ಬಂದು ನಾವು ಫ್ಲೈಯಿಂಗ್ ಸ್ಪಿರಲ್ ನೋಡಿದ್ವಿ, ಆಮೇಲೆ ಫ್ಲೈಯಿಂಗ್ ಫಿಶ್ ನೋಡಿದ್ವಿ. ಆಮೇಲೆ ಎಷ್ಟು ವರ್ಷ ಒಟ್ಟೆ ಸಾವಿಲ್ಲದೆ ಇರೋ ಮೀನು ಯಾವುದು ಅಂತ ಹೇಳ್ಬಿಟ್ಟು ಲರ್ನ್ ಮಾಡಿದ್ವಿ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ತೋರಿಸ್ಕೊಂಡು ಹೋದ್ರು ಸರ್. ಆಮೇಲೆ ನಾವು ಸಣ್ಣ ಮಕ್ಕಳಿದ್ದಾಗ ಇಷ್ಟಿರ್ಬೋದು ಅಂದ್ಕೊಂಡಿದ್ವಿ, ಬಟ್ ಇಲ್ಲಿ ರಿಯಲ್ ಆಗಿ ನಾವು ನೋಡ್ತಿದ್ವಿ ಅಂದರೆ ಏನೋ ಖುಷಿ ಆಯಿತು. ನಾವು ರಿಯಲ್ ಆಗಿ ನೋಡಿದ್ವಿ. ಸೊ ಭಾಳ ಖುಷಿ ಆಯಿತು. ಅವು ಬೇಬೀಸ್ ಈ ಥರ ಇರುತ್ತಾ, ಓ ಹಿಂಗೆ ಅಂತ ನಮಗೂ ಒಂದು ಹೇಳಿ. ಮತ್ತು ಮುಂದೆ ಫ್ಯೂಚರಲ್ಲಿ ಇವಾಗೇನೆ ನಮಗಿರೋ ಅತಿ ಆಸೆಗೆ ನಾವು ಎಷ್ಟೋ ಪ್ರಾಣಿಗಳನ್ನ ಕೊಲೆ ಮಾಡ್ತಾ ಇದ್ದೀವಿ. ಸೊ ನಮಗೆ ಮುಂದೆ ಇರೋ ನಮ್ಮ ಜನ್ರೇಷನ್ನಿಗೆ ನೋಡೋದಕ್ಕೆ ಇದು ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಹಿಂಗೆ ಪ್ರಿಸರ್ವ್ ಮಾಡಿರಿ ಸರ್, ಮತ್ತೆ ನಮ್ಗೆ ಬೇಕಾಗಿರೋ ಎನಿಮಲ್ಸ್ನ ಪ್ರಿಸರ್ವ್ ಮಾಡಿಬಿಟ್ಟು ಇಟ್ಕೊಂಡು ಮುಂದೆ ಬರ್ತಿರೋ ಒಂದು ನಮ್ದು ಏನ್ಷಿಯಂಟಲ್ಲಿ ಏನಿತ್ತು ಅಂತ ಹೇಳಿ ಲರ್ನ್ ಮಾಡೋಕ್ಕೆ ಇವನ್ನೆಲ್ಲ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಸೊ ಇವಾಗ ಹಳೆ ಕಾಲದಿಂದನೂ ಬಂದಿದೆ ಅಂತ ಹೇಳಿ ನಮಗೂ ಇದು ಇಷ್ಟು ಚೆನ್ನಾಗೈತೆ, ಅಷ್ಟು ವರ್ಷದಿಂದ ಇದ್ದಿರೋದು ಅಂತ ಹೇಳಿ ಖುಷಿ ಆಯಿತು ನೋಡಿದರೆ. ಎಲ್ಲ ಮೇಂಟೆನೆನ್ಸಿಗೂ, ಸ್ಟಾಫ್ಗೂ, ನಿಮಗೂ, ಹಾಗೆ ನಮ್ಮ ಸರ್ ಕರ್ಕೊಂಡು ಬಂದು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟೊಂದು ಪೇಷನ್ಸ್ ಕೊಟ್ಬಿಟ್ಟು ಎಲ್ಲ ನೋಡಿ ಲರ್ನ್ ಮಾಡಿದ್ದು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಪ್ರಾಣಿ ಸಂಗ್ರಹಾಲಯಕ್ಕೆ ಕರ್ಕೊಂಡ್ಬಂದಾಗ ಬರೋ ಹೊತ್ತಿನಾಗ ಅದು ಹೆಂಗಿರ್ತಿದೋ ಏನೋ, ಅಲ್ಲಿ ಹೆಂಗಿರ್ತದ, ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾರೋ ಅನ್ನೋದು ತುಂಬ ಖುಷಿಯಿಂದ ಬರ್ಲಿಕ್ಕತ್ತಿದ್ವಿ. ಮತ್ತು ಇಲ್ಲಿ ಬಂದ ತಕ್ಷಣನೇ ತುಂಬ ಖುಷಿ ಆಯ್ತು. ಅಲ್ಲಿ ಆ ಥರ ಫಸ್ಟ್ ಈ ಪಕ್ಷಿ ಕಂಡ ಮ್ಯಾಗ ತುಂಬ ಖುಷಿ ಆಯ್ತು. ಇಷ್ಟು ಚೆನ್ನಾಗಿಟ್ಟಿದ್ದಾರಲ್ಲ, ಹಳೇ 1947ಇಂದ ಅಂದ್ರೂ ಇಲ್ಲಿವರೆಗೂ ಅಂದ್ರೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಬಂದಿರಲ್ಲ. ಮತ್ತು ಇವೆಲ್ಲ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂತ, ಮತ್ತು ಅದು ಹಾವು ಅದನ್ನೆಲ್ಲ ಇಷ್ಟು ಚೆನ್ನಾಗಿ, ಮತ್ತು ಕಚ್ಚಿದ್ರೆ ಹಿಂಗೆ ಮತ್ತು ಕಾಳಿಂಗ ಸರ್ಪ, 3ನೇ ವಿಷಕಾರಿ ಸರ್ಪ. ನವೀನ್ ಪ್ಯಾಟಿಮನಿ ಸರ್ ಅಂತೂ ಇಷ್ಟು ಪೇಷನ್ಸಿಂದ ಎಕ್ಸ್ಪ್ಲೇನ್ ಮಾಡಿದ್ರು ಅಂದ್ರೆ ನಮಗಂತೂ ಫುಲ್ಲು ಕಾನ್ಸಂಟ್ರೇಷನ್, ಒಂದು ಲೆಸನ್ ಮಾಡ್ದಂಗೆ ಫುಲ್ಲು ಕ್ಯೂರಿಯಾಸಿಟಿಯಿಂದ ಕೇಳ್ಕೊಂಡು ನಿಂತ್ಕೊಂಡಿದ್ವಿ. ಮತ್ತದು ಪ್ರಾಣಿಗಳ ಚರ್ಮ ಮತ್ತು ಬೇಬೀಸಿಂದು 1 ತಿಂಗಳಿಂದ 8 ತಿಂಗಳವರೆಗೂ ಅದು ಹೆಂಗೆ ಬೆಳೀತದೆ ಅನ್ನೋದನ್ನು ಇಟ್ಟಿದ್ದಾರೆ. ಮತ್ತು ಬ್ರೇನು, ಕೋಳಿಗಳು ಎಲ್ಲ ಇಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ಲ್ಯಾಬ್ ಜೂಲಾಜಿ ಅಂತೂ ತುಂಬ ಚೆನ್ನಾಗಿದೆ. ನವೀನ್ ಪ್ಯಾಟಿಮನಿ ಸರ್ಗೂ ಮತ್ತು ನಮ್ಮ ಪ್ರಿನ್ಸಿಪಲ್ ಸರ್ಗೂ ಥ್ಯಾಂಕ್ ಯು ಹೇಳ್ತೀನಿ. ನನ್ನ ಹೆಸರು ದಿಶಾ, ನಾನು ಪ್ರಗತಿ ಕೆರಿಯರ್ ಅಕಾಡೆಮಿ ಇಂದ ಬಂದಿದ್ದೀನಿ. ನಮಗೆ ಮಲ್ಲನಗೌಡ ಸರ್ ಅವರು ಕರ್ನಾಟಕದ ಲಾರ್ಜೆಸ್ಟ್ ಯೂನಿವರ್ಸಿಟಿ KCD ಯೂನಿವರ್ಸಿಟಿ ಕರ್ಕೊಂಡ್ಬಂದರು. ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಅನಿಸ್ತು. ಇಲ್ಲಿ ಝೋಲಜಿ ಲ್ಯಾಬ್ ಮ್ಯಾನೇಜರ್ ಆದ ಮ್ಯೂಸಿಯಂ ಸರ್ ನವೀನ್ ಪ್ಯಾಟಿಮನಿ ಸರ್ ಅವರು ಎಲ್ಲ ಪೇಷನ್ಸ್ ಇಟ್ಕೊಂಡು ಎಲ್ಲ ವಿಷಯದ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡಿದರು. ಈಚ್ ಆ್ಯಂಡ್ ಎವ್ರಿಥಿಂಗ್ ಬಗ್ಗೆ ಹೆಂಗೆ ಪ್ರಿಸರ್ವ್ ಮಾಡ್ತಾರೆ, ಹೆಂಗೆ ಸ್ಟಫಿಂಗ್ ಮಾಡ್ತಾರೆ, ಹೇಗೆ ಸೈನ್ಸ್ ಬಗ್ಗೆ ಜಾಸ್ತಿ ಫ್ಯಾಕ್ಟ್ಸ್ ಬಗ್ಗೆ ಹೇಳಿದರು, ಹೇಗೆ ಆ್ಯನಿಮಲ್ಸನ್ನು ಯೂಸ್ ಮಾಡ್ತಾರೆ, ಮತ್ತು ತುಂಬ ವರ್ಷಗಳಿಂದ ಹೆಂಗೆ ಸ್ಟೋರ್ ಮಾಡ್ಬೋದು, ಹೀಗೆ ಜಾಸ್ತಿ ವಿಷಯಗಳನ್ನ ಕೇಳಿ ನಮಗೂ ಕೇಳಿ ತುಂಬ ಖುಷಿ ಆಯ್ತು. ಇನ್ನೂ ಅವ್ರಿಗೂ ಗೊತ್ತಿಲ್ಲ ನಮ್ಗೆ ಇದ್ರ ಬಗ್ಗೆ ಎಲ್ಲ. ಸೊ ಥ್ಯಾಂಕ್ ಯು ಸರ್ ಇಷ್ಟು ಪೇಷನ್ಸ್ ಕೊಟ್ಟೆಲ್ಲ ಹೇಳಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸರ್ ನಮಗೆ ಕರ್ಕೊಂಡ್ಬಂದಿದ್ದಕ್ಕೆ. ನಮಗಿಲ್ಲಿ ತುಂಬ ವಿಷಯ ತಿಳ್ಕೊಳ್ಳೋಕ್ಕೆ ಅವಕಾಶ ಸಿಕ್ತು. ಥ್ಯಾಂಕ್ ಯು ಸರ್. ನನ್ನ ಹೆಸರು ಐಶ್ವರ್ಯ, ನಾನು ರಾಯಚೂರಿಂದ ಬಂದಿದ್ದೀನಿ. ನಾನು ಇಲ್ಲಿ ಬಂದ ತಕ್ಷಣ ಹೆಂಗಿರ್ಬೋದು ಅಂತ ಅಂದ್ಕೊಂಡೆ. ಯೂನಿವರ್ಸಿಟಿ ಇತ್ತು, ಬಂದ ತಕ್ಷಣ ಹೆಂಗಿರ್ತದ ಹೆಂಗಿಲ್ಲ ಅಂತ. ಹಾಗಾಗಿ ಗೊತ್ತಾಯಿತು, ಎನಿಮಲ್ಸ್ನ ಇಷ್ಟು ದಿನ ಸ್ಟೋರ್ ಮಾಡ್ಬೋದಾ, ಇಷ್ಟು ಚೆನ್ನಾಗಿ ಸ್ಟೋರ್ ಮಾಡ್ಬೋದಾ, ಬೇಬೀಸ್ ಎಲ್ಲ ಸ್ಟೋರ್ ಮಾಡ್ಬೋದಾ, 300 CH
ಎಕ್ಸ್ಪ್ಲೋರ್ ಮಾಡ್ಬೋದಾ ಮತ್ತು ಜೀವನದಲ್ಲಿ ಯಾವುದು ಶಾಶ್ವತವಾಗಿರಲ್ಲ ಅಂತ ಅಂದ್ಕೊಂಡಿದ್ದೆ ಅಲ್ಲಿ ಜೆಲಿ ಫಿಶ್ ಅಂತ ಗೊತ್ತಾಯಿತು, ಎಲ್ಲ ನಾಲೆಜ್ ಎಲ್ಲ ಸಿಕ್ಕಿತ್ತು ಮತ್ತು ಎಕ್ಸಾಮ್ ಹೆಂಗೆ ಮಾಡ್ತಾರೆ ಅಂತ ಎಲ್ಲ ಹೇಳ್ಕೊಟ್ರು. ಸರ್ ನಮ್ಗೆ ತುಂಬ ಥ್ಯಾಂಕ್ಸ್ ಸರ್, ಇಲ್ಲಿ ತನಕ ಕರ್ಕೊಂಬಂದಿದ್ರಿ. ಯಾಕಂದರೆ ನಮ್ಗೆ ಜನರಲ್ ನಾಲೆಜು ಗೊತ್ತಿರಲಿಲ್ಲ ಸರ್, ಯಾಕಂದರೆ ಇಷ್ಟೊಂದೆಲ್ಲ ಇರುತ್ತಾ ಹಿಂಗೆಲ್ಲ ಇರ್ಬೋದಾ ಅಂತ ನಮ್ಗೆ ನಿಜ ಗೊತ್ತಿರಲಿಲ್ಲ ಸರ್. ನಿಮಗೂ ಥ್ಯಾಂಕ್ ಯು ಫಾರ್ ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಿ ಸರ್. ಮತ್ತು ಸ್ಕೆಲಿಟನ್ ಬಗ್ಗೆ, ಬರ್ಡ್ಸ್ ಬಗ್ಗೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್, ಫಿಶಸ್ ಎಲ್ಲ ಇದೆ ಸರ್. ತುಂಬ ಥ್ಯಾಂಕ್ಸ್, ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಕೊಡೋಣ ಅಂತ ಬಂದ್ವಿ. ಇಲ್ಲೆಲ್ಲ ಫಿಶ್ ಹೆಂಗೆ ತಯಾರಾಗುತ್ತೆ, ಆಫೀಸ್ ಹೆಂಗೆ ತಯಾರಾಗುತ್ತೆ ಎಲ್ಲ ಗೊತ್ತಾಯಿತು. ಮತ್ತು ಏನೇನು ಜನರಲ್ ನಾಲೆಜ್ ಎಲ್ಲ ಗೊತ್ತಾಯಿತು. ಮತ್ತು ಇದು ಬರ್ಡ್ಸ್ ಎಲ್ಲ ಹೆಂಗೆ ಹಿಡಿತಾರೆ, ಹೇಗೆ ತಯಾರು ಮಾಡ್ತಾರೆ. ಶ್ರೀ, ನಾನು ಇಲ್ಲಿ ಬೆಂಗಳೂರಿಂದ ಬಂದಿದ್ದೇನೆ. ನಾನು ಪ್ರಗತಿ ಕರಿಯರ್ ಅಕಾಡೆಮಿಗೆ ಕಲಿಯಲೆಂದು ಬಂದಿದ್ದೆ. ಆದರೆ ನಮಗೆ ಇವತ್ತು ಜಿಯಾಲಜಿ ಮ್ಯೂಸಿಯಮಿಗೆ ಕರ್ಕೊಂಡು ಬಂದಿದ್ದಾರೆ. ನಾನು ಇಲ್ಲಿ ಹೊಸ ಪ್ರಾಣಿ ಪಕ್ಷಿಗಳು ಹಾಗೂ ಮಗುವಿನ ಬಗ್ಗೆ ಹಾಗೂ ಅದರ ಸ್ಕೆಲೆಟನ್, ಅದರ ಬೋನ್ಸ್, ಅದರ ಚರ್ಮ, ಈ ಥರದ ಬಗ್ಗೆ ನಾನು ಕಲಿತೆ ಇವತ್ತು. ಇಲ್ಲಿ ನವಿಲು ಹಾಗೂ ಮಗು ಯಾವಾಗ 6 ತಿಂಗಳ ಮಗು, 3 ತಿಂಗಳು ಮಗು ಹೊಟ್ಟೆ ಹೆಂಗಿರುತ್ತೆ ಆ ಥರ ಎಲ್ಲ ಇಲ್ಲಿ ಕಲ್ತ್ಕೊಂಡ್ವಿ. ಹಾಗೂ ನಮಗೆ ಸರ್ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನಾವು ಇಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅನ್ನೋದನ್ನು ತಿಳಿದು ನಾನು ಧನ್ಯವಾದಗಳು. ನವೀನ್ ಪ್ಯಾಟಿಮನಿಯವರು ಅವರಿಗೆ ಫಸ್ಟ್ ಆಫ್ ಆಲ್ ಧನ್ಯವಾದಗಳನ್ನು ಹೇಳ್ತಾ, ಅವರು ಈ ಜಿಯಾಲಜಿ ಮ್ಯೂಸಿಯಂಗೆ ನಿಮ್ಮನ್ನೆಲ್ಲ ಕರ್ಕೊಂಬರಕ್ಕೆ ಅವರೇ ಪ್ರೇರಣೆ ಕೊಟ್ಟಿದ್ದು. ಸೊ ಇದಕ್ಕಿಂತ ಮೊದಲಿಗೆ ಇವರು ನಿಮಗೆ ಯಾವ ಲೆವೆಲ್ ಬೇಕಲ್ಲ ಆ ಲೆವೆಲ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ಇನ್ನೂ ಒಂದು ಸರಿ ಚಿಕ್ಕ ಮಕ್ಕಳನ್ನು ಕರ್ಕೊಂಬಂದಿದ್ದೆ. ಅವಕ್ಕೇನು ಗೊತ್ತಾಗುತ್ತೆ, 4, 5, 6 ವರ್ಷದ ಮಕ್ಕಳು, 4, 5, 6 ವರ್ಷದ ಮಕ್ಕಳು, 3.5 ಇಂದ 6 ವರ್ಷದ ತನಕ ಮಕ್ಕಳು ಇರ್ತವೆ. ಅವಕ್ಕೇನು ಗೊತ್ತಾಗುತ್ತೆ, ಅವಕ್ಕೂ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಹಂಗೆ ಮಾಡ್ತೀವಿ. ಆ ಮಕ್ಕಳಿಗೂ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು ಅಂಥ ಒಂದು ಕಲೆ, ಅಂಥ ಒಂದು ಪಾಂಡಿತ್ಯ, ಅಂಥ ಒಂದು ಡೌನ್ ಟು ಅರ್ತ್ ಹೋಗುವಂತಹ ಒಂದು ಬ್ಯಾಕ್ ಟು ಬೇಸಿಕ್ಸ್ ಹೋಗುವಂತಹ ಕಲೆಯನ್ನು ನಮ್ಮ ನವೀನ್ ಪ್ಯಾಟಿಮನಿಯವರು ಕರಗತ ಮಾಡಿಕೊಂಡಿದ್ದಾರೆ. ಸೊ ಅದಕ್ಕಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇಲ್ಲಿ ಅವರು ಇದನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಮೇಂಟೈನಿಂಗ್ ಆಲ್ ದಿಸ್ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಬಟ್ ಇದಕ್ಕೆ ಇಲ್ಲಿಗೆ ಪದೇ ಬರೋಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ನಾನು ಕಲ್ತಿರೋಂಥ ಏನು, ನೀವು ಹೆಂಗೆ ತವ್ರ ಮನೆಗೆ ನೀವಲ್ಲ, ನಿಮ್ಮ ತಾಯಿಯವರು ತವ್ರ ಮನೆಗೆ ಹೋದ್ರೆ ಭಾಳಷ್ಟು ಖುಷಿಯಿಂದ ಹೋಗಿ ಬರ್ತಾರಲ್ಲ, ಹಂಗೆ ನಮಗೂ ಇಲ್ಲಿ ಕರ್ನಾಟಕ ಕಾಲೇಜಿಗೆ ಬಂದ್ವಿ ಅಂದ್ರೆ ಭಾಳ ಖುಷಿಯಿಂದ ನಾವು ಬರ್ತಿರ್ತೀವಿ. ಸೊ ಇಷ್ಟೆಲ್ಲ ನಿಮ್ಮ ಲೆವೆಲ್ಗೆ ಇಳಿದು ನಿಮ್ಮ ಲೆವೆಲನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡಿರುವಂತಹ ನವೀನ್ ಪ್ಯಾಟಿಮನಿಯವರಿಗೆ ಮತ್ತೊಂದು ಸರಿ ಧನ್ಯವಾದಗಳು.